ಕಡಿಮೆ ಸಿಬಿಲ್ ಸ್ಕೋರ್ ನಿಂದ ಸಾಲ ಕ್ರೆಡಿಟ್ ಕಾರ್ಡ್ ಅಪ್ಲಿಕೇಶನ್ ರಿಜೆಕ್ಟ್ ಆಗ್ತಾ ಇದೆಯಾ? ಇನ್ನು ಮುಂದೆ ಆಗಲ್ಲ. SBM Z ಕ್ರೆಡಿಟ್ ಕಾರ್ಡ್ ಬಳಸಿ ಈಸಿಯಾಗಿ ಕ್ರೆಡಿಟ್ ಸ್ಕೋರ್ ಅನ್ನ 750 ಗಿಂತ ಜಾಸ್ತಿ ಮಾಡ್ಕೋಬಹುದು. ಇದೊಂದು FD ಆಧಾರಿತ ಕಾರ್ಡ್. UPI ಬಳಸಿ ಕ್ರೆಡಿಟ್ ಕಾರ್ಡ್ ಬ್ಯಾಲೆನ್ಸ್ ಅನ್ನ ಖರ್ಚು ಮಾಡಬಹುದು. FD ಗೆ RBI ಗ್ಯಾರಂಟಿಯೊಂದಿಗೆ 7% ಇಂಟ್ರೆಸ್ಟ್ ಕೂಡ ಸಿಗುತ್ತೆ. 30 ದಿನದಲ್ಲೇ ಕ್ರೆಡಿಟ್ ಸ್ಕೋರ್ ನಲ್ಲಿ ಇಂಪ್ರೂವ್ಮೆಂಟ್ ಕೂಡ ನೋಡಬಹುದು. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ Z ಆಪ್ ಡೌನ್ಲೋಡ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ಇವತ್ತು ಇಡೀ ಜಗತ್ತಿನ ಆರ್ಥಿಕತೆ ಅಭಿವೃದ್ಧಿ ಎಲ್ಲ ನಿಂತಿರೋದು ಸಾರಿಗೆ ಸಂಪರ್ಕದ ಮೇಲೆ. ಆ ಸಾರಿಗೆ ಸಂಪರ್ಕಕ್ಕೆ ಆಧಾರ ಆಗಿರೋದು ಪೆಟ್ರೋಲಿಯಂ. ಈ ಪೂರೈಕೆಯಲ್ಲಿ ಸಣ್ಣ ಏರುಪೇರಾದರೂ ಕೂಡ ಆರ್ಥಿಕತೆ ನಡುಗೋದನ್ನ ನೀವು ನೋಡಿದಿರಿ, ಕೇಳಿದಿರಿ, ಅನುಭವಿಸಿನೂ ಇದ್ದೀರಿ. ಆದರೆ ಇಂಥ ಪೆಟ್ರೋಲ್ ಅನ್ನ ಭೂಮಿಯಿಂದ ಹೇಗೆ ತೆಗಿತಾರೆ? ಅಷ್ಟಕ್ಕೂ ಭೂಮಿಯ ಒಳಗೆ ಪೆಟ್ರೋಲಿಯಂ ಹೇಗೆ ಬಂತು? ಈ ಬಗ್ಗೆ ಯಾವತ್ತಾದರೂ ಯೋಚನೆ ಮಾಡಿದ್ದೀರಾ? ದಿನನಿತ್ಯವೂ ನಾವು ಪೆಟ್ರೋಲ್ ಬಳಸ್ತೀವಿ, ಆದರೆ ಇದು ಭೂಮಿಯಿಂದ ಹೇಗೆ ಹೊರಗೆ ಬರುತ್ತೆ? ಇದ್ರ ಬಗ್ಗೆ ನಿಮಗೆ ಗೊತ್ತಿರಲೇಬೇಕಲ್ವಾ ಸ್ನೇಹಿತರೆ? ಬನ್ನಿ ಈ ವರದಿಯಲ್ಲಿ ಈ ಅಚ್ಚರಿಯ ಮಾಹಿತಿಯನ್ನು ಕೂಡ ನಾವು ತಿಳ್ಕೊಂಡ್ಬಿಡೋಣ. ಮುಖ್ಯವಾಗಿ ತೈಲ ಬಾವಿಯಿಂದ ನಿಮ್ಮ ಗಾಡಿಯ ಟ್ಯಾಂಕ್ ತನಕ ಪೆಟ್ರೋಲ್ ಹೇಗೆ ಬರುತ್ತೆ? ಗಲ್ಫ್ ರಾಷ್ಟ್ರಗಳಲ್ಲೇ ತೈಲ ಹೆಚ್ಚೆ ಹಾಕಿದೆ, ಬೇರೆ ಕಡೆ ನಮ್ಮಲ್ಲೆಲ್ಲ ಯಾಕೆ ಜಾಸ್ತಿ ಇಲ್ಲ? ಸೃಷ್ಟಿ ಯಾಕೆ ರೀತಿ ಮೋಸ ಮಾಡಿಬಿಡ್ತು ನಮಗೆ? ಎಲ್ಲವನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ. ಕಡೆ ತನಕ ಮಿಸ್ ಮಾಡಿದೆ ನೋಡಿ. ಹೇಗೆ ಹುಟ್ಟಿತ್ತು ಪೆಟ್ರೋಲ್? ಸ್ನೇಹಿತರೆ, ಕೊಬ್ಬರಿ ಎಣ್ಣೆನ ಕೊಬ್ಬರಿಕಾಯಿನಿಂದ, ಸಾಸಿವೆ ಎಣ್ಣೆನ ಸಾಸಿವೆನಿಂದ ಮಾಡೋ ರೀತಿ ಪೆಟ್ರೋಲಿಯಂ ಅಥವಾ ಕಚ್ಚಾ ತೈಲವನ್ನ ಮನುಷ್ಯ ಯಾವುದೋ ಕಾಯಿನ ಜಜ್ಜಿ ಮಾಡಿರೋದಲ್ಲ. ಇದು ಭೂಮಿಯ ಒಳಗಿರೋ ಪಳೆಯುಳಿಕೆ ಇಂಧನ, ಅಂದ್ರೆ ಸತ್ತ ಜೀವಿಗಳಿಂದ ಇದು ನಿರ್ಮಾಣ ಆಗಿದೆ. ಹೀಗಾಗಿನೇ ಇದನ್ನ ಪಳೆಯುಳಿಕೆ ಇಂಧನ, ನವೀಕರಿಸಲಾಗದ ಖಾಲಿ ಅಂದ್ರೆ ಮತ್ತೆ ಭರ್ತಿ ಮಾಡಲಾಗದ ಇಂಧನ ಅಂತ ಕರೀತಾರೆ. ಹಾಗಂತ ಇದು ನಿನ್ನೆ ಅಥವಾ ನೂರಾರು ವರ್ಷಗಳ ಹಿಂದೆ ತಯಾರಾದ ವಸ್ತು ಅಲ್ಲ. ಇದಕ್ಕೆ ಲಕ್ಷಾಂತರ ವರ್ಷಗಳ ಸುದೀರ್ಘ ಇತಿಹಾಸ ಇದೆ. ಹಲವು ಹಂತಗಳಲ್ಲಿ ಇದು ತೈಲದ ರೂಪಕ್ಕೆ ಮಾರ್ಪಾಡಾಗಿದೆ. ಅದನ್ನ ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ. ಕಡೆತನಕ ಮಿಸ್ ಮಾಡಿದೆ ನೋಡಿ. ಸ್ನೇಹಿತರೆ, ಮಿಲಿಯನ್ ವರ್ಷಗಳ ಹಿಂದೆ ಸಮುದ್ರದಲ್ಲಿ ಕೋಟ್ಯಂತರ ಜಲಚರ ಪ್ರಾಣಿಗಳು, ಜೀವಿಗಳೆಲ್ಲ ವಾಸ ಮಾಡ್ತಾ ಇದ್ವು. ಈಗೇನಿಲ್ವಾ ಅಂತ ಯೋಚನೆ ಮಾಡಬೇಡಿ, ಇವಾಗಲೂ ಕೂಡ ಇದಾವೆ. ಆದರೆ ಹಿಂದಿನಿಂದಲೂ ಆ ಪ್ರಾಣಿಗಳು ಅಲ್ಲಲ್ಲೇ ಪ್ರಾಣ ಬಿಟ್ಟು ಭೂಮಿಯ ಅಡಿಗೆ ಸೇರಿದ್ವು. ಅದರಲ್ಲೂ ಪ್ಲಾಂಕ್ಟೋನ್, ಆಲ್ಗಾಯ್ ಹಾಗೂ ಸಣ್ಣ ಮೀನಿನ ಅವಶೇಷಗಳು ಹೆಚ್ಚಿನ ಪ್ರಮಾಣದಲ್ಲಿ ಭೂಮಿ ಅಡಿಗೆ ಸೇರ್ಕೊಂಡ್ವು. ಅದರ ಜೊತೆಗೆ ಭೂಮಿಯಲ್ಲಿ ಪ್ರಾಣಿಗಳು ಮತ್ತು ಸಸ್ಯಗಳು ಕೂಡ, ಬರೀ ಪ್ರಾಣಿಗಳಲ್ಲ ಸಸ್ಯಗಳು ಕೂಡ ತಮ್ಮ ಕಾಲ ಮುಗಿಸಿ ಭೂಮಿ ಅಡಿಗಡೆ ಹೋದ್ವು. ಈ ಅವಶೇಷಗಳ ಮೇಲೆ ಮಿಲಿಯನ್ ಟನ್ಗಳ ಲೆಕ್ಕದಲ್ಲಿ ಮಣ್ಣು ಕೂರ್ತಾ ಹೋಯಿತು, ಶೇಖರಣೆ ಆಗ್ತಾ ಹೋಯಿತು. ಜೊತೆಗೆ ಕಾಲಾನಂತರ ಇನ್ನೂ ಹೆಚ್ಚಿನ ಲೇಯರ್ಗಳು ಅಲ್ಲಿ ಕ್ರಿಯೇಟ್ ಆದವು. ಸಸ್ಯ ಪ್ರಾಣಿಗಳ ಅವಶೇಷಗಳು ಇನ್ನಷ್ಟು ಸೇರ್ಕೊಳ್ತಾ ಹೋದ್ವು, ಹಲವಾರು ಲೇಯರ್ಗಳ ಕೆಳಗೆ ಮತ್ತೆ ಸೇರ್ಕೊಳ್ತಾ ಹೋದ್ವು. ಇದು ನಿರಂತರ ಪ್ರಕ್ರಿಯೆ ಆಗ್ತಾನೆ ಬಂತು. ಅದಾದ್ಮೇಲೆ ಕಾಲಾನಂತರ ಭೂಮಿಯಲ್ಲಿನ ಕೆಲ ಬದಲಾವಣೆಯಿಂದ ಕೆಲವೊಂದಷ್ಟು ಜಾಗಗಳಲ್ಲಿ ಸಮುದ್ರದ ನೀರು ಒಣಗ್ತು. ನಂತರ ಡ್ರೈ ಲ್ಯಾಂಡ್ ಮತ್ತು ಅದರ ಕೆಳಗೆ ಸಂಗ್ರಹ ಆದ ಈ ಆರ್ಗ್ಯಾನಿಕ್ ವಸ್ತುಗಳು ಮಾತ್ರ ಉಳ್ಕೊಂಡ್ವು. ಜೊತೆಗೆ ಭೂಮಿಯಲ್ಲಿ ಆಗೋ ಹಲವು ಬದಲಾವಣೆಯಿಂದ ಇನ್ನಷ್ಟು ಮಣ್ಣು ಆ ಅವಶೇಷಗಳ ಮೇಲೆ ಸಂಗ್ರಹ ಆಗ್ತಾ ಬಂತು. ಹೀಗಾಗಿ ಇಲ್ಲಿ ಅತ್ಯಧಿಕ ಒತ್ತಡ ಮತ್ತು ಟೆಂಪರೇಚರ್ ಸೃಷ್ಟಿಯಾಯಿತು. ಜೊತೆಗೆ ಆಲ್ಮೋಸ್ಟ್ ಆಕ್ಸಿಜನ್ ಪ್ರಮಾಣ 0ಗೆ ತಲುಪಿ ಅಲ್ಲಿ ಹೊಸ ಲೋಕ ಸೃಷ್ಟಿಯಾಯಿತು. ಪರಿಣಾಮ, ಆ ಆರ್ಗ್ಯಾನಿಕ್ ವಸ್ತುಗಳು ಲಕ್ಷ ವರ್ಷಗಳ ಹಿಂದೆ ಸತ್ತು ಅಡಿಗೆ ಸೇರಿದ್ದ ಜೀವಿಗಳ ಅವಶೇಷ, ಸಸ್ಯ ಮರಗಳ ಅವಶೇಷ ಇವೆಲ್ಲವೂ ಕೂಡ ಒಂದು ವಿಭಿನ್ನ ಪ್ರಾಸೆಸ್ಗೆ ಒಳಗಾಗೋಕೆ ಶುರುವಾದವು. ಭೂಮಿಯ ಮೇಲೆ ಅಥವಾ ನಾರ್ಮಲ್ ಆಳದಲ್ಲಾದರೆ ವಸ್ತುಗಳು ಡಿಕಂಪೋಸ್ ಆಗಿ ಮಣ್ಣಿಗೆ ಸೇರಿ ಹೋಗ್ತವೆ, ಚದುರಿ ಹೋಗ್ತವೆ. ಆದರೆ ನಾವು ಈಗ ಹೇಳ್ತಿರೋ ಈ ಆರ್ಗ್ಯಾನಿಕ್ ಸಬ್ಸ್ಟ್ಯಾನ್ಸ್ ತುಂಬ ಆಳದಲ್ಲಿ ಸೇರ್ಕೊಂಡಿದ್ದರಿಂದ ತುಂಬ ನಿಧಾನವಾಗಿ ಡಿಕಂಪೋಸ್ ಆಗೋ ರೀತಿ ಆಯಿತು. ಹೀಗಾಗಿ ಈ ಅವಶೇಷಗಳನ್ನು ಆಕ್ಸಿಜನ್ ಇಲ್ಲದೆ ಬದುಕಬಲ್ಲ ಕೆಲ ಸೂಕ್ಷ್ಮಾಣು ಜೀವಿಗಳು ಬ್ರೇಕ್ ಮಾಡ್ತಾ ಬಂದವು. ಈ ರೀತಿ ಬ್ರೇಕ್ ಆದ ಆರ್ಗ್ಯಾನಿಕ್ ವಸ್ತುಗಳಲ್ಲಿ ಕೆಮಿಕಲ್ ರಿಯಾಕ್ಷನ್ ನಡೆದು ಮೇಣದಂಥ ವಸ್ತು ನಿರ್ಮಾಣ ಆಯಿತು. ಅಂದರೆ ಹಿಂದೆ ಲಕ್ಷಾಂತರ ವರ್ಷಗಳಲ್ಲಿ ಜೀವಿಸಿದ ಜೀವಿಗಳು ಮತ್ತು ಸಸ್ಯ ಮರಗಿಡಗಳ ಅವಶೇಷಗಳು ಸೂಕ್ಷ್ಮಾಣು ಜೀವಿಗಳ ಸಹಾಯದಿಂದ ಮೇಣದ ರೀತಿ ಬದಲಾದವು. ಈ ಪ್ರಾಸೆಸ್ಸನ್ನು ಕರೋಜನ್ ಅಂತ ಕರೆಯಲಾಗುತ್ತೆ. ಈ ಪ್ರಾಸೆಸ್ ಕಂಪ್ಲೀಟ್ ಆಗೋಕ್ಕೂ 50 ಡಿಗ್ರಿ ಸೆಲ್ಸಿಯಸ್ಗಿಂತ ಕಮ್ಮಿ ಟೆಂಪರೇಚರ್ ಮತ್ತು ಹೆಚ್ಚಿನ ಪ್ರೆಷರ್ ಇರಬೇಕಾಗಿತ್ತು. ಸೊ ಒತ್ತಡ ಮತ್ತು ಟೆಂಪರೇಚರ್ಗೆ ಒಳಗಾದ ಈ ಆರ್ಗ್ಯಾನಿಕ್ ವಸ್ತುಗಳು ಕೆರೋಜನ್ ಪ್ರಾಸೆಸ್ಗೆ ಒಳಗಾದವು. ತಜ್ಞರ ಪ್ರಕಾರ ಈ ಪ್ರಾಸೆಸ್ ನಡೆಯೋಕೆ 10,000ದಿಂದ ಮಿಲಿಯನ್ಗಳಷ್ಟು ವರ್ಷಗಳು ಬೇಕಾಗತ್ತೆ. ಇನ್ನು ಎರಡನೇ ಹಂತದಲ್ಲಿ ಕೆರೋಜನ್ ಇನ್ನಷ್ಟು ಆಳಕ್ಕೆ ಸೇರುತ್ತೆ. ಅಂದರೆ ಭೂ ಮೇಲ್ಮೈನಿಂದ ಸುಮಾರು 1 ರಿಂದ 4 ಕಿಲೋಮೀಟರ್ ಆಳದಲ್ಲಿ ಸಂಗ್ರಹ ಆಗ್ತಾ ಹೋಗುತ್ತೆ. ಮೇಲ್ಭಾಗದಲ್ಲಿ ಹೆಚ್ಚಿನ ಮಣ್ಣಿನ ಲೇಯರ್ ಕ್ರಿಯೇಟ್ ಆಗೋದ್ರಿಂದ ಅಥವಾ ಕೆರೋಜನ್ ಭೂಮಿಯ ಆಳಕ್ಕೆ ಕುಸಿಯೋದ್ರಿಂದ ಹೀಟ್ ಮತ್ತು ಪ್ರೆಷರ್ ಹೆಚ್ಚಾಗುತ್ತೆ. ಜೊತೆಗೆ ಹೆಚ್ಚಿನ ಟೈಮ್ ಅದೇ ಕಂಡೀಷನಲ್ಲಿ ಇರೋದ್ರಿಂದ ಕೆರೋಜನ್ ಬ್ರೇಕ್ ಡೌನ್ ಆಗಿ ಹೈಡ್ರೋಕಾರ್ಬನ್ಗಳಾಗಿ ಬದಲಾಗುತ್ತೆ. ಈ ಹಂತದಲ್ಲೇ ಕೆರೋಜನ್
ಘನ ರೂಪದಿಂದ ದ್ರವ ರೂಪಕ್ಕೆ ಅಂದರೆ ಕಚ್ಚಾ ತೈಲ ಲಿಕ್ವಿಡ್ ಕ್ರೂಡ್ ಆಯಿಲ್ ಮತ್ತು ನ್ಯಾಚುರಲ್ ಗ್ಯಾಸ್ ಆಗಿ ಬದಲಾಗುತ್ತೆ. ಸ್ನೇಹಿತರ, ವರದಿಯಲ್ಲಿ ಮುಂದುವರಿಯುವ ಮುನ್ನ 7 Sands ಟೂರಿಸಂ ಕಂಪನಿ ಮಧ್ಯಪ್ರದೇಶದ ಅದ್ಭುತ ತಾಣಗಳಿಗೆ ಟ್ರಿಪ್ ಆಯೋಜನೆ ಮಾಡಿದೆ. ಆಫರ್ ಪ್ರೈಸ್ ಕೇವಲ 32,200 ರೂಪಾಯಿ ಮಾತ್ರ. ಉಜ್ಜೈನ್ ಮಹಾಕಾಳೇಶ್ವರ, ಓಂಕಾರೇಶ್ವರ, ಮಾಮಲೇಶ್ವರ ಜ್ಯೋತಿರ್ಲಿಂಗ, ಮಹೇಶ್ವರ, ಮಾಂಡು ಹಾಗೂ ಭಾರತದ ಅತ್ಯಂತ ಸ್ವಚ್ಛ ನಗರಿ ಅಂತ ಕರೆಸ್ಕೊಂಡಿರೋ ಇಂದೋರ್ಗೆ ಹೋಗೋದಿರುತ್ತೆ. 3 night 4 days ಟ್ರಿಪ್ ಇದು. ಈ ಪ್ಯಾಕೇಜ್ ಅಲ್ಲಿ ಫ್ಲೈಟ್ ಟಿಕೆಟ್ಸ್ 3 ಸ್ಟಾರ್ ಹೋಟೆಲ್ ನಲ್ಲಿ ಸ್ಟೇ, ಆಲ್ ಮೀಲ್ಸ್, VIP ದರ್ಶನ ಟಿಕೆಟ್ಸ್, AC ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, ಆಟೋ ಚಾರ್ಜಸ್, 24/7 ಕನ್ನಡ ಟೂರ್ ಮ್ಯಾನೇಜರ್ ಸೌಲಭ್ಯ, ಹಿರಿಯ ನಾಗರಿಕರಿಗೆ ವಿಶೇಷ ಕೇರ್ ಎಲ್ಲ ಇರುತ್ತೆ. ಹೊರಡೋ ದಿನ 22 ಆಗಸ್ಟ್ 2025. ಕೆಲವೇ ಸೀಟುಗಳು ಲಭ್ಯ ಇದೆ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಿ. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಒಂದು ಕಾಲದಲ್ಲಿ ಜೀವಿಗಳಾಗಿದ್ದ, ಸಸ್ಯ ಮರಗಿಡಗಳಾಗಿದ್ದ ಈ ವಸ್ತುಗಳು ಆಕ್ಸಿಜನ್ ಇಲ್ಲದೆ ಒತ್ತಡದಿಂದ ಮತ್ತು ಉಷ್ಣದ ಕಾರಣದಿಂದ ಹಂತ ಹಂತವಾಗಿ ದ್ರವದ ರೂಪಕ್ಕೆ ತಿರುಗ್ತವೆ. ಆರಂಭದಲ್ಲಿ ಕಪ್ಪು ಅಥವಾ ಕಂದು ಬಣ್ಣದಲ್ಲಿರ್ತವೆ. ಸುಮಾರು 60ರಿಂದ 120 ಡಿಗ್ರಿವರೆಗೆ ಟೆಂಪರೇಚರ್ ಇದ್ರೆ ಕೆರೋಸಿನ್ ಲಿಕ್ವಿಡ್ ಕ್ರೂಡ್ ಆಯಿಲ್ ಆಗಿ ಬದಲಾಗುತ್ತೆ. ಇನ್ನು ಟೆಂಪರೇಚರ್ 120ರಿಂದ 200 ಡಿಗ್ರಿ ಸೆಲ್ಸಿಯಸ್ ತನಕ ಹೋದ್ರೆ ಕೆರೋಸಿನ್, ಮೀಥೇನ್ ಇನ್ನಿತರ ನ್ಯಾಚುರಲ್ ಗ್ಯಾಸ್ ಆಗಿ ಬದಲಾಗುತ್ತೆ. ಇನ್ನು ಈ ಪ್ರಾಸೆಸ್ ಆಗೋಕೆ ಸಿಕ್ಕಾಪಟ್ಟೆ ಟೈಮ್ ಆಗುತ್ತೆ. ಸುಮಾರು 50 ಮಿಲಿಯನ್ ವರ್ಷಗಳಿಂದ 500 ಮಿಲಿಯನ್ ವರ್ಷಗಳವರೆಗೆ ಟೈಮ್ ಬೇಕಾಗುತ್ತೆ. ಇನ್ನು ಮೂರನೇ ಪ್ರಾಸೆಸ್ ನೋಡೋದಾದ್ರೆ ಈ ಗ್ಯಾಸ್ ಮತ್ತು ಆಯಿಲ್ ನೀರಿಗಿಂತ ಕಮ್ಮಿ ಡೆನ್ಸಿಟಿ ಹೊಂದಿರ್ತವೆ. ಹೀಗಾಗಿ ಗ್ಯಾಸ್ ಮತ್ತು ಆಯಿಲ್ ಭೂಮಿಯ ಮೇಲ್ಭಾಗಕ್ಕೆ ಚಲಿಸೋಕೆ ಶುರು ಮಾಡ್ತವೆ. ಯಾವುದಾದ್ರೂ ಸ್ಟ್ರಾಂಗ್ ಕಲ್ಲಿನ ಪದರಗಳು ಸಿಗೋ ತನಕ ಮೇಲಕ್ಕೆ ಬರ್ತಾನೆ ಇರ್ತವೆ. ನಂತರ ಮೇಲ್ಭಾಗದಲ್ಲಿನ ಸ್ಯಾಂಡ್ ಸ್ಟೋನ್ ಮತ್ತು ಲೈಮ್ ಸ್ಟೋನ್ ಅಂತ ಕಲ್ಲಿನ ಪದರಗಳು ಸಿಕ್ಕಾಗ ಅಲ್ಲಿ ಟ್ರ್ಯಾಪ್ ಆಗ್ತವೆ. ಮನುಷ್ಯರ ಕಣ್ಣಿಗೆ ಬೀಳೋ ತನಕ ಅಥವಾ ಏನಾದರೂ ನ್ಯಾಚುರಲ್ ಆಗಿ ಬ್ರೇಕ್ ಆಗಿ ಭೂಮಿ ಸಿಡಿದು ಅಲ್ಲಿಂದ ಹೊರ ಬರೋವರೆಗೆ ಅಲ್ಲೇ ಟ್ರ್ಯಾಪ್ ಆಗಿರ್ತವೆ. ಹಾಗಾಗಿ ಅದನ್ನ ಬಾವಿ ತೋಡಿ ಹೊರಗೆ ತಗೊಂಡ್ಬರ್ಬೇಕಾಗತ್ತೆ. ಮೊದಲು ಪತ್ತೆ ಮಾಡಿದ್ ಯಾವಾಗ? ಸ್ನೇಹಿತರೆ, ಈಗ ಕಚ್ಚಾ ತೈಲ ಹೊರತೆಗೆಯೋ ಪ್ರಕ್ರಿಯೆ ಹೇಗಿರುತ್ತೆ ಅಂತ ಮುಂದೆ ಹೇಳ್ತೀವಿ. ಆದ್ರೆ ಆ ರೀತಿ ಮೊದಲು ತೈಲವನ್ನ ಭೂಮಿಯಿಂದ ಹೊರ ತೆಗೆದಿದ್ದು ಯಾವಾಗಂತ ತಿಳ್ಕೊಬೇಕಲ್ವಾ? ಫಸ್ಟ್ ಟೈಮ್ ಕ್ರಿಸ್ತ ಪೂರ್ವ ಕಾಲದಿಂದ ಹಿಂದೆ ಅಂತ ಹೇಳ್ತಾರೆ. ಮೆಸೊಪೊಟೋಮಿಯಾದಲ್ಲಿ ಮತ್ತು ಚೀನಾದಲ್ಲಿ ಮೊದಲು ಇದನ್ನ ಕ್ರಿಸ್ತ ಪೂರ್ವದಿಂದಲೂ ಬಳಸ್ತಾ ಇದ್ರು ಅಂತ ಸಂಶೋಧಕರು ಒಂದಷ್ಟು ಸಾಕ್ಷ್ಯಗಳನ್ನು ಕೊಡ್ತಾರೆ. ಚೀನಾದಲ್ಲಿ ಬಿದಿರುಗಳ ಮೂಲಕ ಡ್ರಿಲ್ ಮಾಡಿ ಹೊರತೆಗಿತಾ ಇದ್ರು ಅಂತ ಹೇಳಲಾಗುತ್ತೆ. ಆದರೆ ಹೊರತೆಗೆಯೋಕೆ ಎಕ್ಸಾಕ್ಟ್ ಆಗಿ ಯಾವ ಪ್ರೊಸೀಜರ್ಗಳನ್ನು ಫಾಲೋ ಮಾಡ್ತಾ ಇದ್ರು ಅನ್ನೋದಕ್ಕೆ ಸ್ಪಷ್ಟ ಆಧಾರ ಇಲ್ಲ. ಆದರೂ ಕೂಡ ಬಳಸ್ತಾ ಇದ್ರು ಅಂತ ಕೆಲವರು ವಾದಗಳನ್ನು ಮುಂದಿಡ್ತಾರೆ. ಇನ್ನು ಆಧುನಿಕ ಪೆಟ್ರೋಲಿಯಂನ ಆವಿಷ್ಕಾರಕ್ಕೆ ಬಂದರೆ 1859ರಲ್ಲಿ ಅಮೆರಿಕದ ಪೆನ್ಸಿಲ್ವೇನಿಯಾದ ಟೈಟ್ಸ್ವಿಲ್ಲೆ ಅನ್ನೋ ಕಡೆ ಮೊದಲು ಆಯಿಲ್ನ ಪತ್ತೆ ಮಾಡಲಾಗುತ್ತೆ. ಅಮೆರಿಕದ ಸೆಸ್ನಾ ಆಯಿಲ್ ಕಂಪನಿ ಈ ಡ್ರಿಲ್ಲಿಂಗ್ನ ಶುರು ಮಾಡಿ ಕಚ್ಚಾ ತೈಲವನ್ನು ಹೊರತೆಗೆಯುತ್ತೆ. ಅದಾದಮೇಲೆ ಗಲ್ಫ್ ರಾಷ್ಟ್ರಗಳು, ದಕ್ಷಿಣ ಅಮೆರಿಕನ್ ರಾಷ್ಟ್ರಗಳು ಈ ಕೆಲಸ ಮಾಡ್ತವೆ. ಅಂದಹಾಗೆ ಕಚ್ಚಾ ತೈಲ ಭೂಮಿಯ ಯಾವ ಭಾಗದಲ್ಲಿದೆ, ಎಷ್ಟು ಪ್ರಮಾಣದಲ್ಲಿ ಇದೆ ಅಂತ ತಿಳಿಯೋಕೆ ಹಲವು ಸ್ಟೆಪ್ಗಳನ್ನು ಫಾಲೋ ಮಾಡಲಾಗುತ್ತೆ. ಮೊದಲಿಗೆ ಭೂವಿಜ್ಞಾನಿಗಳು ಮೇಲ್ಭಾಗದಲ್ಲಿನ ಕಲ್ಲು, ಮಣ್ಣು ಮತ್ತು ನೈಸರ್ಗಿಕ ತೈಲ ಸೋರಿಕೆಯನ್ನು ಸ್ಟಡಿ ಮಾಡ್ತಾರೆ. ಇದಕ್ಕೆ ಸ್ಯಾಟಲೈಟ್ ಇಮೇಜ್ ಮತ್ತು ಏರಿಯಲ್ ಸರ್ವೆ ಮಾಡಿದ ಡೇಟಾದಿಂದ ಸಹಾಯ ಪಡೆಯಲಾಗುತ್ತೆ. ಎರಡನೇದಾಗಿ ಕಲ್ಲು ಮತ್ತು ಅದರ ಸ್ಟ್ರಕ್ಚರ್ಗಳನ್ನು ಡೀಟೇಲ್ ಆಗಿ ಸ್ಟಡಿ ಮಾಡಲಾಗುತ್ತೆ. ಈ ಮೂಲಕ ವಿಜ್ಞಾನಿಗಳು ಸೆಡಿಮೆಂಟರಿ ಬೇಸಿನ್ಗಳನ್ನು, ಅಂದರೆ ಕಚ್ಚಾ ತೈಲ ಎಲ್ಲಿ ರಚನೆಯಾಗಿರುತ್ತೆ ಅಲ್ಲಿ ಸಂಶೋಧನೆ ಮಾಡಿ ಪತ್ತೆ ಹಚ್ಚುತ್ತಾರೆ. ಮೂರನೇದಾಗಿ ಸೀಸ್ಮಿಕ್ ಟೆಸ್ಟಿಂಗ್ ಜೊತೆಗೆ ಜಿಯಾಲಜಿಕಲ್ ಸರ್ವೆ ನಡೆಸಲಾಗುತ್ತೆ. ಈ ಹಂತದಲ್ಲಿ ಭೂಮಿ ಆಳದಲ್ಲಿನ ಕಲ್ಲಿನ ಪದರಗಳ ಡೀಟೇಲ್ಡ್ ಪಿಕ್ಚರ್ ಸಿಗುತ್ತೆ. ಸೀಸ್ಮಿಕ್ ವೇವ್ಸ್ ಸಹಾಯದಿಂದ ಎಲ್ಲಿ ಆಯಿಲ್ ರಿಸರ್ವ್ಸ್ ಇದೆ ಅನ್ನೋದರ 2D 3D ಮ್ಯಾಪ್ ರೆಡಿ ಮಾಡ್ಕೊಳ್ತಾರೆ. ನಾಲ್ಕನೇ ಹಂತದಲ್ಲಿ ಟೆಸ್ಟಿಂಗ್ಗೋಸ್ಕರ ಡ್ರಿಲ್ಲಿಂಗ್ ನಡೆಸಲಾಗುತ್ತೆ. ಈ ವೇಳೆ ಭೂಮಿಯ ವಿವಿಧ ಆಳದಲ್ಲಿನ ಸ್ಯಾಂಪಲ್ಸ್ನ ಪಡೆದು ಟೆಸ್ಟ್ ಮಾಡಲಾಗುತ್ತೆ. ಒಂದು ವೇಳೆ ಈ ಬಾವಿಯಲ್ಲಿ ಆಯಿಲ್ ಸಿಕ್ಕರೆ ಅದನ್ನು ಡಿಸ್ಕವರಿ ವೆಲ್, ಆವಿಷ್ಕಾರದ ಬಾವಿ ಅಂತ ಕರೆಯಲಾಗುತ್ತೆ. ಐದನೇದಾಗಿ ಬಾವಿಯಲ್ಲಿ ಎಷ್ಟು ಪ್ರಮಾಣದ ತೈಲ ಸಿಗಬಹುದು, ಪ್ರೊಡಕ್ಷನ್ ಶುರು ಮಾಡ್ಬೋದಾ ಅದೆಲ್ಲ ಮತ್ತೊಮ್ಮೆ ಕನ್ಫರ್ಮ್ ಮಾಡಿಕೊಳ್ಳಲಾಗುತ್ತೆ. ನಂತರ ಕಮರ್ಷಿಯಲ್ ಆಗಿ ಪ್ರೊಡಕ್ಷನ್ಗೋಸ್ಕರ ಭೂಮಿ ಮೇಲಾದರೆ ಆಯಿಲ್ ರಿಗ್ಸ್ ರೆಡಿ ಮಾಡ್ತಾರೆ. ಇದರಲ್ಲಿ ಡ್ರಿಲ್ಲಿಂಗ್ ರಿಗ್ಸ್, ಕಂಟ್ರೋಲ್ ರೂಮ್ಸ್, ಪೈಪ್ಲೈನ್ಸ್ ಮತ್ತು ಪಂಪ್ಸ್ ಯೂಸ್ ಮಾಡಲಾಗುತ್ತೆ. ಇನ್ನು ಸಮುದ್ರದಲ್ಲಾದರೆ ವಿಶೇಷ ಪ್ಲ್ಯಾಟ್ಫಾರ್ಮ್ ಅನ್ನು ನಿರ್ಮಾಣ ಮಾಡಬೇಕಾಗತ್ತೆ. ಆಳ ಸಮುದ್ರದಲ್ಲಾದರೆ ಫ್ಲೋಟಿಂಗ್ ಪ್ಲ್ಯಾಟ್ಫಾರ್ಮ್ ರೆಡಿ ಮಾಡಲಾಗುತ್ತೆ. ಆಳ ಕಡಿಮೆ ಇದ್ದರೆ ಪಿಲ್ಲರ್ ಸಹಾಯದಿಂದ ಪ್ಲ್ಯಾಟ್ಫಾರ್ಮ್ ಕಟ್ಟಲಾಗುತ್ತೆ. ಜೊತೆಗೆ ಇದರ ಮೇಲೆ ಹೆಲಿಪ್ಯಾಡ್ ಕೂಡ ನಿರ್ಮಾಣ ಮಾಡಲಾಗಿರುತ್ತೆ. ಪೆಟ್ರೋಲಿಯಂ ಬಾವಿಯಲ್ಲಿ ಹೈ ಪ್ರೆಷರ್ನ ಸಂಗ್ರಹ ಆದ ತೈಲ ಮತ್ತು ನ್ಯಾಚುರಲ್ ಗ್ಯಾಸ್ ವೇಗವಾಗಿ ಹೊರನುಗ್ಗೋ ಚಾನ್ಸಸ್ ಇರುತ್ತೆ. ಇದರಿಂದ ಲೀಕ್ ಆಗೋ ಸಾಧ್ಯತೆ ಕೂಡ ಇರುತ್ತೆ. ಇದನ್ನು ತಡೆಗಟ್ಟೋಕೆ ಪ್ರೆಷರ್ ಕಂಟ್ರೋಲ್ ಡಿವೈಸ್ನ ಇನ್ಸ್ಟಾಲ್ ಮಾಡಲಾಗುತ್ತೆ. ಅಂದಹಾಗೆ ಹಲವು ಬಾವಿಗಳಲ್ಲಿ ನ್ಯಾಚುರಲ್ ಗ್ಯಾಸ್ ಮತ್ತು ಪೆಟ್ರೋಲಿಯಂ ಒಟ್ಟಿಗೆ ಸಿಗುತ್ತೆ. ಜೊತೆಗೆ ನೀರು ಕೂಡ ಮಿಕ್ಸ್ ಆಗಿರೋ ಚಾನ್ಸಸ್ ಇರುತ್ತೆ. ಇದನ್ನು ಸಪರೇಟ್ ಮಾಡಿ
ಕಂಟೈನರ್ಗಳಿಗೆ ತುಂಬಿಸಲಾಗುತ್ತೆ. ರಿಫೈನಿಂಗ್ ಅನ್ನೋ ಮಹಾಸಾಹಸ. ಪೆಟ್ರೋಲಿಯಂ ಹೊರತೆಗೆದ ನಂತರ ಡೈರೆಕ್ಟ್ ಆಗಿ ಇದನ್ನ ಟ್ಯಾಂಕಿಗೆ ಹಾಕಕ್ಕಾಗಲ್ಲ. ಹಾಗೆ ನ್ಯಾಚುರಲ್ ಗ್ಯಾಸ್ ಕೂಡ ಡೈರೆಕ್ಟ್ ಆಗಿ ಯೂಸ್ ಮಾಡೋಕ್ಕಾಗಲ್ಲ. ಹಾಗಾಗಿ ಈ ಕಚ್ಚಾ ತೈಲದಲ್ಲಿರೋ ಕೆಲ ಕೆಮಿಕಲ್ ಮಿಕ್ಸ್ಚರ್ ಅನ್ನ ಬೇರೆ ಮಾಡಲಾಗುತ್ತೆ. ಈ ಪೆಟ್ರೋಲಿಯಂನಲ್ಲಿ 85% ಕಾರ್ಬನ್ ಮತ್ತು 13% ಹೈಡ್ರೋಜನ್ ಇದೆ. ಅಲ್ಲದೆ ಆಲ್ಕನೀಸ್, ಸೈಕ್ಲೋ ಆಲ್ಕನೀಸ್, ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್ಸ್ ಹೆಚ್ಚಿನ ಪ್ರಮಾಣದಲ್ಲಿರ್ತವೆ. ಜೊತೆಗೆ ಹೈಡ್ರೋಜನ್ ಸಲ್ಫೈಡ್ನಂಥ ಸಲ್ಫರ್ ಕಾಂಪೌಂಡ್ಸ್, ನೈಟ್ರೋಜನ್ ಕಾಂಪೌಂಡ್ಸ್, ಆಕ್ಸಿಜನ್ ಕಾಂಪೌಂಡ್ಸ್ ಮತ್ತು ನಿಕೆಲ್, ವ್ಯಾನಡಿಯಮ್ ಅಂತಹ ಮೆಟಲ್ ಟ್ರೇಸ್ ಚಿಕ್ಕ ಚಿಕ್ಕ ಪರ್ಸೆಂಟೇಜ್ ಇರ್ತವೆ. 1%, 0.5%, 1%, 0.5% ಈ ರೀತಿ ಇರ್ತವೆ. ಇಷ್ಟೊಂದು ಕಾಂಪ್ಲೆಕ್ಸ್ ಕೆಮಿಕಲ್ ಮಿಕ್ಸ್ಚರ್ನಿಂದ ನೀವು ಬಳಸೋ ಪೆಟ್ರೋಲ್, ಡೀಸೆಲ್ನಂಥ ವಸ್ತುಗಳನ್ನು ಸಪರೇಟ್ ಮಾಡಲಾಗುತ್ತೆ. ಆಗಲೇ ಹೇಳಿದ ಹಾಗೆ ಕಚ್ಚಾ ತೈಲ ಸಾಮಾನ್ಯವಾಗಿ ಕಪ್ಪು ಅಥವಾ ಕಂದು ಬಣ್ಣದಲ್ಲಿರುತ್ತೆ. ಅಪರೂಪಕ್ಕೆ ಹಳದಿ, ಕೆಂಪು ಅಥವಾ ಹಸಿರು ಬಣ್ಣದಲ್ಲೂ ಕೂಡ ಸಿಗುತ್ತೆ. ಇದು ಕೆಮಿಕಲ್ ಕಾಂಪೋಸಿಷನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಇದನ್ನು ಬೇರ್ಪಡಿಸೋಕೆ ಹಲವು ಪ್ರೊಸೀಜರ್ಸನ್ನು ಫಾಲೋ ಮಾಡಬೇಕಾಗತ್ತೆ. ಶುದ್ಧೀಕರಣ ಹೇಗೆ? ಮೊದಲಿಗೆ ಪ್ರೊಡಕ್ಷನ್ ಸೈಟ್ನಿಂದ ಪೆಟ್ರೋಲಿಯಂನ ರಿಫೈನರಿಗಳಿಗೆ ತರಲಾಗುತ್ತೆ. ರಿಫೈನರಿಗಳಲ್ಲಿ ಅದನ್ನು ಪ್ರಾಸೆಸ್ ಮಾಡಲಾಗುತ್ತೆ. ಆಗ ಮೊದಲು ಫ್ರ್ಯಾಕ್ಷನಲ್ ಡಿಸ್ಟಿಲೇಷನ್ ಶುರುವಾಗುತ್ತೆ. ಅಂದರೆ ಈ ಹಂತದಲ್ಲಿ ಹೀಟಿಂಗ್ ಫರ್ನೆಸ್ನಲ್ಲಿ ಪೆಟ್ರೋಲಿಯಂನ ಸುಮಾರು 400 ಡಿಗ್ರಿ ಸೆಲ್ಸಿಯಸ್ವರೆಗೂ ಹೀಟ್ ಮಾಡಲಾಗುತ್ತೆ. ಇಲ್ಲಿ ಬಾಯ್ಲಿಂಗ್ ಪಾಯಿಂಟ್ ಆಧಾರದ ಮೇಲೆ ಪೆಟ್ರೋಲಿಯಂನಲ್ಲಿರೋ ಪ್ರಾಡಕ್ಟ್ಸ್ನ ಬೇರ್ಪಡಿಸಲಾಗುತ್ತೆ. 25 ಡಿಗ್ರಿ ಸೆಲ್ಸಿಯಸ್ಗಿಂತ ಕಮ್ಮಿ ಬಾಯ್ಲಿಂಗ್ ಪಾಯಿಂಟ್ ಇರೋ LPG, ಮೀಥೇನ್ ಟಾಪ್ನಲ್ಲಿ ಸಂಗ್ರಹ ಆಗುತ್ತೆ. ಯಾಕಂದರೆ ಫರ್ನೆಸ್ನ ಮೇಲ್ಭಾಗದಲ್ಲಿ ಕಮ್ಮಿ ಟೆಂಪ್ರೇಚರ್ ಇರುತ್ತೆ. ಇನ್ನು ಟಾಪ್ನಿಂದ ಸೆಕೆಂಡ್ ಪ್ಲೇಸ್ನಲ್ಲಿ 40ರಿಂದ 100 ಡಿಗ್ರಿ ಸೆಲ್ಸಿಯಸ್ ಟೆಂಪ್ರೇಚರ್ ಝೋನ್ನಲ್ಲಿ ನಾಫ್ತಾ ಅನ್ನೋ ಲಿಕ್ವಿಡ್ ಹೈಡ್ರೋಕಾರ್ಬನ್ ಮಿಕ್ಸ್ಚರ್ ಶೇಖರಣೆಗೊಳ್ಳುತ್ತೆ. ಇದ್ಯಾವುದಂದರೆ ಇದೊಂದು ಹೈಲಿ ಫ್ಲೇಮಬಲ್ ಸಬ್ಸ್ಟೆನ್ಸ್, ಬೇಗ ಬೆಂಕಿ ಹೊತ್ಕೊಳ್ಳುವಂಥ ಒಂದು ಪದಾರ್ಥ. ಪ್ರಾಪಲಿನ್, ಎಥಲೀನ್ ಅಂತ ಕೆಮಿಕಲ್ ಪ್ರೊಡಕ್ಷನ್ನಲ್ಲೂ ಯೂಸ್ ಮಾಡಲಾಗುತ್ತೆ. ಮೂರನೇ ಫೇಸ್ ಅಂದರೆ ಸುಮಾರು 70ರಿಂದ 180 ಡಿಗ್ರಿ ಸೆಲ್ಸಿಯಸ್ ಟೆಂಪ್ರೇಚರ್ನಲ್ಲಿ ಪೆಟ್ರೋಲ್ ಸಂಗ್ರಹ ಆಗುತ್ತೆ. ನಾಲ್ಕನೇದಾಗಿ 180ರಿಂದ 250 ಡಿಗ್ರಿ ಸೆಲ್ಸಿಯಸ್ನಲ್ಲಿ ಸೀಮೆ ಎಣ್ಣೆ, 250ರಿಂದ 350 ಡಿಗ್ರಿ ಸೆಲ್ಸಿಯಸ್ ತಾಪಮಾನದಲ್ಲಿ ಡೀಸೆಲ್ ಮತ್ತು 350 ಡಿಗ್ರಿಗಿಂತ ಹೆಚ್ಚಿನ ಟೆಂಪರೇಚರ್ ಇದ್ದಾಗ ಆ ಕುಲುಮೆಯ ಕೆಳಭಾಗದಲ್ಲಿ ಬಿಟುಮಿನ್ ಅಂದರೆ ರೋಡ್ಗೆ ಹಾಕ್ತಾರಲ್ಲ ಟಾರ್, ಅದು ಮತ್ತು ಕೆಲ ಲೂಬ್ರಿಕೆಂಟ್ ಮೆಟೀರಿಯಲ್ಸ್ ಸಂಗ್ರಹ ಆಗ್ತವೆ. ಇನ್ನು ರಿಫೈನಿಂಗ್ನಲ್ಲಿ ಎರಡನೇ ಮೇನ್ ಪ್ರಾಸೆಸ್ ಅಂದರೆ ಕನ್ವರ್ಷನ್. ಮೊದಲ ಹಂತದಲ್ಲಿ ಬೇರ್ಪಡಿಸಿದ ಪ್ರಾಡಕ್ಟ್ ಡೈರೆಕ್ಟ್ ಆಗಿ ಬಳಕೆ ಮಾಡೋಕೆ ಬರೋದಿಲ್ಲ. ಹೀಗಾಗಿ ಅದನ್ನು ಕನ್ವರ್ಷನ್ ಯೂನಿಟ್ನಲ್ಲಿ ಹೆಚ್ಚಿನ ಪ್ರಾಸೆಸ್ಗೆ ಒಳಪಡಿಸಲಾಗುತ್ತೆ. ಇದೇ ಹಂತದಲ್ಲಿ ಲಾರ್ಜರ್ ಹೈಡ್ರೋಕಾರ್ಬನ್ ಮಾಲಿಕ್ಯೂಲ್ನ ಬ್ರೇಕ್ ಮಾಡಿ ಹೆಚ್ಚಿನ ಪೆಟ್ರೋಲ್, ಡೀಸೆಲ್ ಪಡೆಯಲಾಗುತ್ತೆ. ಜೊತೆಗೆ ಪೆಟ್ರೋಲ್ನಲ್ಲಿ ಆಕ್ಟೇನ್ನ ಇಂಪ್ರೂವ್ ಮಾಡಲಾಗುತ್ತೆ. ಎಂಜಿನ್ ಪರ್ಫಾರ್ಮೆನ್ಸ್ಗೆ ಸಫಿಷಿಯೆಂಟ್ ಆಕ್ಟೇನ್ ಇರೋದು ತುಂಬ ಇಂಪಾರ್ಟೆಂಟ್. ಹೈಡ್ರೋಜನ್ನ ಯೂಸ್ ಮಾಡಿ ಸಲ್ಫರ್ ಮತ್ತು ನೈಟ್ರೋಜನ್ನ ರಿಮೂವ್ ಮಾಡಲಾಗುತ್ತೆ. ಮೂರನೇದಾಗಿ ಬ್ಲೆಂಡಿಂಗ್. ಈ ಹಂತದಲ್ಲಿ ಡೀಸೆಲ್ನಲ್ಲಿ ಸೆಂಟೇನ್ ಮತ್ತು ಪೆಟ್ರೋಲ್ನಲ್ಲಿ ಆಕ್ಟೇನ್ ಎಷ್ಟಿರಬೇಕು ಅನ್ನೋದನ್ನು ಕರೆಕ್ಟಾಗಿ ಮೇಂಟೈನ್ ಮಾಡಲಾಗುತ್ತೆ. ಜೊತೆಗೆ ಜೆಟ್ ಫ್ಯೂಲ್, ಕೆರೋಸಿನ್ ಅಂತ ಪ್ರಾಡಕ್ಟ್ಸ್ನಲ್ಲಿ ಯಾವ ಕೆಮಿಕಲ್ಸ್ ಎಷ್ಟೆಷ್ಟು ಇರಬೇಕು ಅಷ್ಟನ್ನೇ ಮೇಂಟೈನ್ ಮಾಡಲಾಗುತ್ತೆ. ಇದೇ ಹಂತದಲ್ಲೇ ನೀವು ಬಳಸೋ ಪೆಟ್ರೋಲ್, ಡೀಸೆಲ್ನಂಥ ಪ್ರಾಡಕ್ಟ್ಸ್ ಕಂಪ್ಲೀಟ್ ಆಗಿ ರೆಡಿ ಆಗೋದು. ನಾಲ್ಕನೇದಾಗಿ ಫೈನಲ್ ಪ್ರಾಡಕ್ಟ್ನ ಟ್ಯಾಂಕ್ಗಳಲ್ಲಿ ಸ್ಟೋರ್ ಮಾಡಿ ನಂತರ ಡಿಸ್ಟ್ರಿಬ್ಯೂಟ್ ಮಾಡಲಾಗುತ್ತೆ. ಇಷ್ಟೆಲ್ಲ ಹರಸಾಹಸ ಪಟ್ಟು 1 ಬ್ಯಾರಲ್ ಅಂದರೆ 159 ಲೀಟರ್ ಕಚ್ಚಾ ತೈಲವನ್ನು ಸಂಸ್ಕರಿಸಿದಾಗ ಸುಮಾರು 70ರಿಂದ 75 ಲೀಟರ್ ರೆಡಿ ಪೆಟ್ರೋಲ್ ಸಿಗುತ್ತೆ. 25ರಿಂದ 30 ಲೀಟರ್ ಡೀಸೆಲ್ ಸಿಗುತ್ತೆ. 10ರಿಂದ 12 ಲೀಟರ್ ಜೆಟ್ ಫ್ಯೂಲ್, 5ರಿಂದ 7 ಲೀಟರ್ LPG, ಹಾಗೆ 10ರಿಂದ 15 ಲೀಟರ್ ಬಿಟುಮಿನ್ ಮತ್ತು ಇತರ ಲೂಬ್ರಿಕೆಂಟ್ಸ್ ಇದರಲ್ಲಿ ಸಿಗೋಕ್ ಸಾಧ್ಯತೆ ಇರುತ್ತೆ ಅಷ್ಟೇ. ಗಲ್ಫ್ ದೇಶಗಳಲ್ಲೇ ಯಾಕೆ ಹೆಚ್ಚಿದೆ? ಈ ಭೂಮಿ ಮೇಲೆ ಪೆಟ್ರೋಲಿಯಂ ಎಲ್ಲ ಭಾಗದಲ್ಲೂ ಸಿಗೋದಿಲ್ಲ. ಹಾಗೆ ಒಂದು ಜಾಗದಲ್ಲಿ ಅತಿ ಹೆಚ್ಚು ಇದ್ರೆ ಇನ್ನೊಂದಿಷ್ಟು ಭಾಗದಲ್ಲಿ ಅತಿ ಕಮ್ಮಿ ಪ್ರಮಾಣದಲ್ಲಿ ಸಿಗುತ್ತೆ. ಇದಕ್ಕೆ ಹಲವು ಕಾರಣಗಳಿದ್ದಾವೆ. ಅದರಲ್ಲಿ ಮುಖ್ಯವಾಗಿರೋದು ಜಿಯೋಲಾಜಿಕಲ್ ಹಿಸ್ಟ್ರಿ. ಒಂದು ಭಾಗದಲ್ಲಿ ಪ್ರಾಚೀನ ಕಾಲದಲ್ಲಿ ಸಸ್ಯ ಸಂಪತ್ತು ತುಂಬಾ ಇದ್ದು ಅದು ನೆಲದಲ್ಲಿ ಹುದುಗಿರಬೇಕು, ಅಥವಾ ಒಂದು ಪ್ರದೇಶದಲ್ಲಿ ಸಮುದ್ರ ಇದ್ದು ಅದು ಕಾಲಾನಂತರ ಸಮುದ್ರ ಕಣ್ಮರೆಯಾಗಿ ಮರುಭೂಮಿ ಆಗಿರಬೇಕು. ಬರೀ ನೆಲ ಮಾತ್ರ ಉಳ್ಕೊಂಡಿರಬೇಕು. ಅಲ್ಲಿರೋ ಜೀವಿಗಳು, ಸಸ್ಯಗಳೆಲ್ಲ ಮಣ್ಣಡಿಗಡೆ ಹೋಗಿ ಮೇಲ್ಗಡೆ ಮರಳಿರಬೇಕು, ಮಣ್ಣಿರಬೇಕು, ಅಡಿಗಡೆ ಸೇರ್ಕೊಂಡಿರ್ಬೇಕು ಅವೆಲ್ಲ. ಜೊತೆಗೆ ಸೆಡಿಮೆಂಟ್ರಿ ಬೇಸಿನ್ಸ್, ಟೆಕ್ಟಾನಿಕ್ ಪ್ಲೇಟ್ಗಳ ಚಲನೆ, ಪ್ರಿಸರ್ವೇಷನ್ ಕಂಡೀಷನ್, ಹೀಗೆ ಹಲವು ಕಂಡೀಷನ್ಗಳು ಪೆಟ್ರೋಲಿಯಂ ಭೂಮಿಯಲ್ಲಿ ಈ ರೀತಿಯಲ್ಲಿ ಏನಿದೆ ಆ ರೀತಿ ಡಿಸ್ಟ್ರಿಬ್ಯೂಟ್ ಆಗಿರೋದಕ್ಕೆ, ನೀವು ಮ್ಯಾಪ್ ನೋಡ್ತಾ ಇದ್ದೀರಾ ಅಲ್ಲಿ ಜಾಸ್ತಿ ಇದೆ ಅಂತ ಹೇಳಿ, ಈ ರೀತಿ ಡಿಸ್ಟ್ರಿಬ್ಯೂಟ್ ಆಗಿರೋದಕ್ಕೆ ಕಾರಣ ಆಗಿದೆ. ಮಿಡಲ್ ಈಸ್ಟ್ ಭಾಗದಲ್ಲಿ ಜಗತ್ತಿನ 48% ಕಚ್ಚಾ ತೈಲ ಒಂದೇ ಕಡೆ ಇದೆ. ಉತ್ತರ ಅಮೆರಿಕದಲ್ಲಿ ಅಂದರೆ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕ ಸೇರಿದಂತೆ ಉಳಿದ ಉತ್ತರ ಅಮೆರಿಕ ಭಾಗದಲ್ಲಿ 15%, ದಕ್ಷಿಣ ಅಮೆರಿಕ ಖಂಡದಲ್ಲಿ ಅಲ್ಲೊಂದು 20%, ಆಫ್ರಿಕಾದಲ್ಲಿ 9%, ಏಷ್ಯಾ ಪೆಸಿಫಿಕ್ ಭಾಗದಲ್ಲಿ ಬರೀ 3ರಿಂದ 5%,
ಯುರೇಷಿಯಾ ಭಾಗದಲ್ಲಿ ಸುಮಾರು 10% ತೈಲ ಸಂಗ್ರಹ ಇದೆ. 2024 ಡೇಟಾ ಪ್ರಕಾರ ವೆನೆಜುವೆಲಾ ಅತ್ಯಂತ ಹೆಚ್ಚು ಸುಮಾರು 303 ಬಿಲಿಯನ್ ಬ್ಯಾರೆಲ್ ಪ್ರೂವನ್ ಆಯಿಲ್ ರಿಸರ್ವ್ನ ಹೊಂದಿದೆ ರಾಷ್ಟ್ರಗಳ ಪಟ್ಟಿ ಮಾಡಿದಾಗ. ಸೌದಿ ಅರೇಬಿಯಾ 267 ಬಿಲಿಯನ್ ಬ್ಯಾರೆಲ್, ಇರಾನ್ 208 ಬಿಲಿಯನ್ ಬ್ಯಾರೆಲ್, ಕೆನಡಾ 171 ಬಿಲಿಯನ್ ಬ್ಯಾರೆಲ್, ಇರಾಕ್ 145 ಬಿಲಿಯನ್ ಬ್ಯಾರೆಲ್ ಕಚ್ಚಾ ತೈಲದ ನಿಕ್ಷೇಪವನ್ನು ಹೊಂದಿದ್ದಾರೆ. ಭಾರತದಲ್ಲೂ ಕೂಡ ಸಣ್ಣ ಪ್ರಮಾಣದಲ್ಲಿ ಕಚ್ಚಾ ತೈಲ ನಿಕ್ಷೇಪಗಳು ಪತ್ತೆಯಾಗಿವೆ. ಅಸ್ಸಾಂ, ಗುಜರಾತ್, ರಾಜಸ್ಥಾನದಲ್ಲಿ ಪ್ರೊಡಕ್ಷನ್ ಕೂಡ ಮಾಡ್ತಿದ್ದಾರೆ. ಪ್ರತಿದಿನ ಭಾರತ ಸುಮಾರು 6 ಲಕ್ಷ ಬ್ಯಾರೆಲ್ ಕಚ್ಚಾ ತೈಲವನ್ನು ಹೊರತೆಗಿತಾ ಇದೆ. ಎಲ್ಲಿಗೂ ಸಾಕಾಗಲ್ಲ. ಹೀಗಾಗಿ ಪ್ರತಿದಿನ ಸುಮಾರು 4.5 5 ಮಿಲಿಯನ್ ಬ್ಯಾರೆಲ್ ಕಚ್ಚಾ ತೈಲವನ್ನು ಆಮದು ಮಾಡ್ಕೊಳ್ತಿದ್ದೀವಿ ನಾವು. ಇತ್ತೀಚೆಗೆ ಅಂಡಮಾನ್ ನಿಕೋಬಾರ್ನಲ್ಲೂ ಕೂಡ ಹುಡುಕೋ ಕೆಲಸ ನಡೀತಾ ಇದೆ. ದೊಡ್ಡ ರಿಸರ್ವ್ ಇದೆ ಇಲ್ಲಿ, ಬೇಗ ಅದನ್ನು ನಾವು ಡ್ರಿಲ್ ಮಾಡಿ ಪ್ರೂವ್ ಮಾಡ್ತೀವಿ ಅಂತ ಹೇಳಿ ಕೇಂದ್ರ ಸರ್ಕಾರ ಕೂಡ ಹೇಳಿದೆ. ಅದೇನು ಕೆಲಸ ಆಗಬೇಕು. ಅದಕ್ಕೆ ಸಂಬಂಧಪಟ್ಟಂತೆ ನಾವು ಡೀಟೇಲ್ ಆಗಿ ಈ ರಿಪೋರ್ಟ್ನಲ್ಲಿ ಮಾಹಿತಿ ಕೊಟ್ಟಿದ್ವಿ. ನೀವು ನೋಡಿಲ್ಲ ಅಂದರೆ ಅದನ್ನು ಕೂಡ ಮಿಸ್ ಮಾಡದೆ ನೋಡ್ಬೋದು. ನಮ್ಮಲ್ಲಿ ತೈಲ ಎಲ್ಲೆಲ್ಲಿ ಸಿಗ್ತಾ ಇದೆ, ಈಗ ಅಂಡಮಾನ್ ನಿಕ್ಷೇಪದ ಕಥೆ ಏನೋ ಎಲ್ಲದರಲ್ಲಿ ಹೇಳಿದ್ದೀವಿ ನಾವು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.